ಫಸ್ಟ್ ಟೈಮ್ ಎಲ್ಲರಿಗೂ ಬೆಟ್ಟದಷ್ಟು ಎಕ್ಸ್ಪೆಕ್ಟೇಷನ್ ಜೊತೆ ಭಯಂಕರ ಟೆನ್ಷನ್ ಇರುತ್ತೆ ಮಗ, ಅದು ಕಾಮನ್. ಆದ್ರೆ ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಹಿಂದೇಟ್ ಹಾಕ್ದೆ ಈ ಮ್ಯಾಚ್ ಆಡ್ಕೊಂಡೇ ಬರಬೇಕು. ಯಾಕಂದ್ರೆ 2 ವರ್ಷದಿಂದ ಬಗೆಹರಿದಿರೋ ನಿನ್ ಸಮಸ್ಯೆಗೆ ಉಳ್ದಿರೋದು ಇದೊಂದೇ ದಾರಿ. ಏನ್ ಬೇಕಿತ್ತು? ಅದು ತಲೆನೋವಾ? ಹೌದು. ಓ ಹೆಂಗಪ್ಪ ಕೇಳೋದು? ಆಂಟಿ 4 ಚಾಕ್ಲೇಟ್ ಫ್ಲೇವರ್ ಕಾಂಡಮ್ ಕೊಡಿ. ಕೊಟ್ಟೆ. ಥ್ಯಾಂಕ್ ಯು. ಬೇರೆ ಏನಾದ್ರೂ ಬೇಕಿತ್ತಾ? ಅದು ಆ ಹುಡುಗಿ ಕೊಟ್ರಲ್ಲ, ಅದು ನನಗೂ ಬೇಕಿತ್ತು. ಕಾಂಡಮಾ? ಹೌದು. ಯಾವ ಫ್ಲೇವರ್ ಕೊಡ್ಲಿ? ಯಾವ್ದಾದಿದೆ? ಬನಾನಾ, ಆರೆಂಜ್, ಸ್ಟ್ರಾಬೆರಿ, ಪೈನಾಪಲ್. ಮಿಕ್ಸ್ ಫ್ರೂಟ್ ಕೊಟ್ಬಿಡಿ. ಫಸ್ಟ್ ಟೈಮಾ? ಹೌದು. ಒಂದು ಕೆಲಸ ಮಾಡಿ, ನಿಮ್ಗೆ ಯಾವ್ದು ಇಷ್ಟನೋ ಅದೇ ಕೊಟ್ಬಿಡಿ. ವಾಟ್? ಅಯ್ಯೋ ಅದು ಹಾಗಲ್ಲ, ಯಾವುದು ಸ್ಟ್ರೆಂತ್ ಆಗಿ ಚೆನ್ನಾಗಿರುತ್ತೆ ನಿಮಗೆ ಗೊತ್ತಿರುತ್ತಲ್ಲ, ಅದಕ್ಕೆ ಕೇಳಿದೆ. ಸ್ಟ್ರೆಂತ್ ಇರ್ಬೇಕಾಗಿರೋದು ಕಾಂಡಮ್ ಅಲ್ಲ. ಎಷ್ಟು ಕೊಡ್ಲಿ ಹೇಳಿ? ಹುಡುಗಿನ 4 ತೊಗೊಂಡೋಗಿದ್ದಾಳಂದ್ರೆ ಎಷ್ಟು ಕೊಡ್ಲಿ? 8 ಕೊಟ್ಬಿಡಿ. ವಾಟ್? 8 ತಗೊಂಡು ಹೋಗಿ ರೂಮಲ್ಲಿ ಏನ್ ಬಲೂನ್ ಡೆಕೋರೇಷನ್ ಮಾಡ್ತೀಯಾ? 2-3 ತಗೊಂಡೋಗು ಸಾಕಾಗುತ್ತೆ. ಓ ಹಾ. ಮೇಡಮ್ ಇದು ಸ್ಮಾಲು, ನಂದು ಮೀಡಿಯಂ ಸೈಜು. ಫಸ್ಟ್ ಟೈಮ್ ತಗೋತಿರೋ ನಿನಗೆ ಸೈಜ್ ಹೇಗೆ ಗೊತ್ತು? ನಂದು ಶರ್ಟು ಪ್ಯಾಂಟ್ ಎಲ್ಲ ಮೀಡಿಯಮೇ. ಇವ್ ನೆಟ್ಗೆ ABCDನೇ ಗೊತ್ತಿಲ್ಲ, ಇನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಅದ್ ಹೆಂಗ್ ಮಾಡ್ತಾನೋ. ಏನ್ ಮೇಡಮ್? ಬಟ್ಟೆಗೂ ಇದಕ್ಕೂ ಬೇಜಾನ್ ವ್ಯತ್ಯಾಸ ಇದೆ. ನಿಮ್ಗೆ ಇದೇ ಸಾಕಾಗುತ್ತೆ, ತಗೊಂಡೋಗಿ. ಓಹ್ ಸರಿ. ಮೇಡಮ್, ಇಫ್ ಇನ್ ಕೇಸ್ ಸೈಜ್ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಎಕ್ಸ್ಚೇಂಜ್ ಮಾಡ್ಕೋಬೋದಾ? ಒಂದ್ ಕೆಲ್ಸ ಮಾಡ್ಬಿಡಿ, ಒಳಗಡೆ ಬಂದು ಒಂದೇ ಸಾರಿ ಟ್ರಯಲ್ ಮಾಡ್ಕೊಂಡು ಹೋಗ್ಬಿಡಿ. ಓಹ್ ಟ್ರಯಲ್ ರೂಮ್ ಬೇರೆ ಇದೆಯಾ? ಹಾಗಿದ್ರೆ ಒಂದ್ಸಲ ನೋಡ್ಕೊಂಡು ಹೋಗ್ಬಿಡ್ತೀನಿ. ಚಪ್ಪಲಿ ತಗೊಂಡ್ ಹೊಡಿತೀನಿ ಬೇವರ್ಸಿ. ಇಷ್ಟೊತ್ತಾದ್ರೂ ಬರಲಿಲ್ಲ ಇವಳು. ಒಂದು 5 ನಿಮಿಷ ಟಿವಿ ಆದ್ರೂ ನೋಡೋಣ. ಇಷ್ಟೊತ್ತಿಗೆ ರೀಚ್ ಸಂತೋಷ್ ಅವರೇ, ಇನ್ ಯಾವತ್ತು ಬಾಸು ಅಂದ್ರೆ ಅದೇನೋ ಫ್ರೆಶ್ ಅಂದ್ರೆ ರೇಟ್ ಜಾಸ್ತಿ ಅಂತಲ್ಲ, ಇದೇ ಫಸ್ಟ್ ಟೈಮ್ ಅದಕ್ಕೆ. ಓ ಫ್ರೆಶ್ ಅಂದ್ರೆ ರೇಟ್ ಜಾಸ್ತಿನೇ, ಆದ್ರೆ ಇಷ್ಟೊಂದು ಡಿಫ್ರೆನ್ಸ್ ಇರಲ್ಲ. ಅದು ಬರೀ ದೇಹದ ರೇಟ್. ಇವತ್ತು ನೀವೇ ಕಾಪಾಡಬೇಕು ಬಾಸ್. 5 ನಿಮಿಷದ ಕೆಲ್ಸಕ್ಕೆ ಎಲ್ಲಾದ್ರೇನು ಬಾ, ಅಲ್ಲೋಡಲ್ಲಿ ಚೆನ್ನಾಗಿದೆ ಜಾಗ, ಬಾ ಅಲ್ಲಿಗೆ ಹೋಗೋಣ ಬಾ. 5 ನಿಮಿಷನಾ? ಹೇ ನಂದು ಫಸ್ಟ್ ಟೈಮ್ ಅಲ್ವಾ, ಮಿನಿಮಮ್ ಅಂದ್ರೆ ಒಂದು ಅರ್ಧ ಗಂಟೆ ಆಗುತ್ತೆ. ಜೈ ಯುಪಿ ಬಾಸ್. ಹಾಯ್. ಫಸ್ಟ್ ಟೈಮಾ? ಇದಕ್ಕಿಂತ ಮುಂಚೆ ನಿನ್ನ ಈ ಕಡೆ ಎಲ್ಲೂ ನೋಡೇ ಇಲ್ಲ. ಈ ರೂಮಿಗೆ ಬರ್ತಿರೋದು ಇದೇ ಫಸ್ಟ್ ಟೈಮಾ ಅಂದೆ. ಎಲ್ಲಯ್ಯ ಬಾಬಿ? ಅದು ನಂದು ಅಚ್ಚಿ ಅವನದು ನೈಟ್ ಶಿಫ್ಟ್ ಅಂಕಲ್. ಯಾಕಂಕಲ್? ಯಾಕ 15 ದಿನಕ್ಕೊಂದ್ಸಲ ವಿಚಿತ್ರವಾದ ಸೌಂಡ್ ಬರ್ತಿದೆ ಅಂತ ಕೆಳಗಡೆ ಮನೆಯವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಬಿಲ್ಡಿಂಗ್ ಅಲ್ಲಿ ಓನರ್ ಇಲ್ಲ ಅಂದ್ರೆ ಅವ್ನು ಏನ್ ಬೇಕಾದ್ರೂ ಸೌಂಡ್ ಮಾಡ್ಬೋದು ಅನ್ಕೊಂಡ್ಬಿಟ್ಟಿದಾನ. ಅವನು ಬೆಳಿಗ್ಗೆ ಬಂದ ತಕ್ಷಣ ಓನರ್ ಬಂದಿದ್ರು ಅಂತ ಹೇಳು. ಇನ್ಮೇಲೆ ಏನೇ ಮಾಡಿದ್ರು ಸೌಂಡು ಕಮ್ಮಿ ಮಾಡ್ಕೊಂಡು ಮಾಡಕ್ಕೆ ಗೊತ್ತಾಯ್ತಾ?
ಗೊತ್ತಾಯ್ತಾ? ಆಮೇಲೆ ಮೈಕೈ ನೋಗೆ ಮಾತ್ರೆ ತರ ಕೇಳಿದ್ದೆ ಅವನ್ಗೆ. ಮನೆ ಹತ್ರ ತರದಲ್ಲೇ ಇರೋದು ಕೇಳು, ಎಲ್ಲ ಮನೇಲೇ ಇರ್ತಾರೆ, ನಾನೇ ಬಂದ್ಬಿಟ್ಟು ತಗೊಂತೀನಿ, ಆಯ್ತಾ? ಗೊತ್ತಾಯ್ತಾ? ಬರ್ಲಾ? ಬುಡ್ಡ ಬಾಯಿಗೆ ಬರೆಸ್ಬಿಟ್ಟಿದ್ದ. ಅವಳು ಬಂದಾಗ ಏನು ಮಾತಾಡ್ಬೇಕಂತಾನೆ ಪ್ರಿಪೇರ್ ಆಗಿಲ್ವಲ್ಲ. ಏನಪ್ಪ ಮಾತಾಡೋದು? ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಾ. ಚೆನ್ನಾಗಿರೋದಕ್ಕೆ ತಾನೇ ಕರೆಸಿರೋದು. ಅವಳಿನ ಕಾಲೇಜ್ ಹುಡುಗಿನ ಕಾಳಾಕೋದಕ್ಕೆ. ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡೋಣ. ಆ್ಯಕ್ಚುಲಿ ನಂದಿದೆ ಫಸ್ಟ್ ಟೈಮ್. ಎಲ್ಲ ನೀವೇ ನಿಧಾನಕ್ಕೆ ಹೇಳ್ಕೊಡ್ಬೇಕು. ಬೇಡ ಬೇಡ, ಫಸ್ಟ್ ಟೈಮ್ ಅಂತ ಗೊತ್ತಾಗಿ ಯಾಮರ್ಸ್ಬಿಟ್ರೆ ಯಾವುದೇ ಕಾರಣಕ್ಕೂ ಫಸ್ಟ್ ಟೈಮ್ ಅಂತ ಗೊತ್ತಾಗೋದು ಬೇಡ. ಹಾಂ ಹಾಂ, ಬಂದ್ಲು ಅನ್ಸುತ್ತೆ. ಹಾಯ್. ಹಾಯ್. ಯಾರೋ ನೀನು? ಅಲ್ಲೇ ನೋಡ್ತಿದ್ಯಾ? ಎಲ್ಲಿ? ಅವ್ರಿನ್ನ ಬಂದಿಲ್ವಾ? ಯಾರೋ? ಇನ್ಯಾರೋ? ನಮ್ ಬಾಬಿ ಅಣ್ಣ. ಮಾತ್ರೆ ತರ ಕೇಳಿದ್ರು. ಪ್ರತಿ ಸಲ ಒಂದ್ ಸೆಟ್ ತರಿಸ್ತಿದ್ರು, ಈ ಸಲ 2 ಸೆಟ್ಟು. ಓ, ಇನ್ನೊಂದ್ ಸೆಟ್ ನಿಮ್ಗ? ಏಯ್, ನನ್ಗಲ್ಲ, ಓನರ್ಗೆ ಕೊಡೋ ಇಲ್ಲಿ. ಅಣ್ಣ 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 ಅಣ್ಣ, ಒಂದ್ ನಿಮಿಷ ಇರೋಣ. ಈ ನನ್ನ ಮಗನ ರೂಮಿಗೆ ಬರೋದಕ್ಕಿಂತ ಯಾವುದಾದ್ರು ಲಾಡ್ಜ್ಗೆ ಹೋಗಿರೋ ಸರಿ ಹೋಗಿರೋದು. ಒಬ್ಬನಾದ್ಮೇಲೆ ಒಂದು ಕ್ವಾಟ್ಲೆ ಕೊಡ್ತಾನೆ ಇದ್ದಾನೆ. ಇವನು ಅಜ್ಜಿ ಮಾಡ್ತೀನಿ ಇವತ್ತು. ಯಾವನ ಹಾಯ್. ಹಾಯ್. ಮೈ ಕಮ್ ಇನ್? ಯಾ ಪ್ಲೀಸ್. ಓ ಶಿಟ್, ಡೋರು. ಡೋರು. ಯಾಕೋ ಏನೋ ಟೆನ್ಷನಲ್ಲಿ ಇದ್ದೀರಾ ಅನ್ಸುತ್ತೆ. ಮಾತಾಡಕ್ ತುಂಬಾ ಕಷ್ಟಪಡ್ತಿದ್ದೀರಾ. ಹಾಗೇನಿಲ್ಲ. ಈಗ ಬಂದ್ರಾ? ಊಟ ಮಾಡಿದ್ರಾ? ಓ, ಫಸ್ಟ್ ಟೈಮಾ? ಹಾಂ, ನಿಮ್ಗೆ ಹೆಂಗೆ ಗೊತ್ತಾಯ್ತು? ಮತ್ತಿನ್ನೇನು, ಹಸ್ಕೊಂಡಿರೋದು ನೀವು. ನಂದು ಊಟ ಆಯ್ತಂತ ಕೇಳ್ತಿದ್ದೀರಲ್ಲ, ಯಾಕೆ? ಏನಾಯ್ತು? ನನ್ನ ಮುಖನೇ ನೋಡ್ತಿಲ್ಲ. ನಾನು ನೋಡಕ್ ಚೆನ್ನಾಗಿಲ್ವಾ? ಹೇ, ಹಾಗೇನಿಲ್ಲ. ನಂಗೆ ಸ್ವಲ್ಪ ನಾಚಿಕೆ ಜಾಸ್ತಿ. ಸರಿ ಹೋಯ್ತು. ನಿಮ್ಮಂತವ್ರೆ ಒಬ್ರು ತುಂಬಾ ಆಸೆಯಿಂದ ಈಜ್ ಕಲಿಯಕ್ಕೆ ಅಂತ ಸ್ವಿಮ್ಮಿಂಗ್ ಪೂಲ್ ವರೆಗೂ ಬಂದು ಬಟ್ಟೆ ಬಿಚ್ಚೋಕೆ ನಾಚಿಕೆ ಅಂತ ಮನೆಗೆ ಹೋಗಿ ಶವರ್ನಲ್ಲಿ ಸ್ನಾನ ಮಾಡಿ ಮಲ್ಕೊಂಡ್ರಂತೆ. ಶವರ್ ಅಂತಿದ್ದ ಹಾಗೆ ಗಂಟ್ಲೊಣ್ಗಕ್ಕೆ ಶುರು ಆಯ್ತು ನೋಡಿ. ಡನ್ಸು ಮಾಡೋಣ? ಬಿಯರಾ, ಹಾಟ್ ಡ್ರಿಂಕ್ಸಾ? ಸಾರಿ, ನಾನು ಡ್ರಿಂಕ್ಸ್ ಮಾಡಲ್ಲ. ಓ, ಗುಡ್ ಬಾಯ್. ಹಾ, ಹಾಗಾದ್ರೆ ಇಲ್ಲೇ ಸ್ಟ್ರಾಂಗ್ ಆಗಿ 2 ಕಾಫಿ ಮಾಡ್ಕೊಳ್ಳೋಣ ಬಿಡಿ. ಸಾರಿ, ನಾನು ಕಾಫಿ ಟೀನೂ ಕುಡಿಯಲ್ಲ. ವಾಟ್? ಕಾಫಿ ಟೀನು ಕುಡಿಯಲ್ವಾ? ಮತ್ತಿನ್ನೇನ್ರಿ ಕುಡಿತೀರಾ? ಹಾಲು ಕುಡಿತೀನಿ. ಐ ಮೀನ್ ಪ್ಯಾಕೆಟ್ ಅಲ್ಲೂ ಒಂದೇ. ಅದಕ್ಕೇನಂತೆ, ಪ್ಯಾಕೆಟ್ ಅಲ್ಲೇ ಹಾಕೊಟ್ರೆ ಆಯ್ತು ಬಿಡಿ. ಹಾಂ, ಸುಮ್ನೆ ಜೋಕ್ ಮಾಡ್ದೇರಿ. ಮತ್ಯಾಕ್ ಲೇಟು? ಶುರು ಮಾಡೋಣ. ಹಾಂ. ಲೈಟ್ಸ್ ಇರ್ಲಾ, ಆಫ್ ಮಾಡ್ಲಾ? ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ? ವಾಟ್? ನೋ, ಐ ಮೀನ್ ಲೈಟ್ ಆನ್ ಇದ್ರೆ ಕನ್ವೀನಿಯೆಂಟಾ ಅಥವಾ ಆಫ್ ಇದ್ರೆ ಕನ್ವೀನಿಯೆಂಟ್ ಅಂತ ಕೇಳಿದೆ. ಮುಖ ನೋಡಕ್ಕೆ ಇಷ್ಟೊಂದು ನಾಚ್ಕೊಂತ ಇದ್ದೀರಾ, ಇನ್ನು ಲೈಟ್ ಆನ್ ಮಾಡ್ಕೊಂಡು ಏನ್ ತಾನೇ ಮಾಡ್ತೀರಾ? ಆಫ್ ಮಾಡ್ತೀನಿ ಬಿಡಿ.
ಯಾಕೆ ಏನಾಯ್ತು? ಯಾಕೋ ಗೊತ್ತಿಲ್ಲ, ಎಷ್ಟೇ ಧೈರ್ಯ ಮಾಡಿದ್ರೂ ನನ್ನ ಮನಸ್ಸು ಒಪ್ತಾ ಇಲ್ಲ. ಯಾನಾದ್ರೂ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ರಾ? ನಿಮ್ಗೆ ಹೆಂಗೆ ಗೊತ್ತಾಯ್ತು? ಒಬ್ಬ ಹುಡುಗ ಒಂದು ಹುಡುಗಿನ ಸಿನ್ಸಿಯರ್ ಆಗಿ ಲವ್ ಮಾಡಿದಾಗ ಮಾತ್ರ ಅವನಿಗೆ ಬೇರೆ ಯಾವುದೇ ಹುಡುಗಿ ಮೇಲೆ ತಪ್ಪಾದ ಆಲೋಚನೆಗಳು ಹುಟ್ಟಲ್ಲ. ಯಾರ್ದೋ ಬಲವಂತದಿಂದ ನೀವಿಲ್ಲಿಗೆ ಬಂದಿದ್ದೀರಾ ಅಷ್ಟೇ. ನಮ್ಮ ಹುಡುಗಿಗೆ ಇನ್ನೊಬ್ಬರ ಜೊತೆ ಮದುವೆ ಆಗಿ 2 ವರ್ಷ ಆಯಿತು. ಇನ್ನೊಬ್ರು ಮನೆ ಹೊಸಲು ತುಳಿದು ಒಳಗೋಗಿರೋಳನ್ನ ಇನ್ನೂ ಮನಸ್ಸಲ್ಲಿಟ್ಕೊಳ್ಳೋದು ತಪ್ಪು ಅಂತ ಅವಳನ್ನ ಮರೆಯೋಕ್ಕೆ ಎಷ್ಟೋ ಪ್ರಯತ್ನ ಪಟ್ಟೆ. ಆದರೆ ಆಗಲೇ ಇಲ್ಲ. ಕೊನೆಗೆ ನನ್ನ ಫ್ರೆಂಡು ನಿಂಗೆ ಉಳಿದಿರೋದು ಇದೊಂದೇ ದಾರಿ ಅಂತ ಹೇಳ್ದ. ಈ ದಾರಿನೂ ಒಂದ್ಸಲ ಟ್ರೈ ಮಾಡೋಣ ಅಂತ ಪ್ರಯತ್ನ ಪಟ್ಟೆ. ಬಟ್ ಎಷ್ಟೇ ಪ್ರಯತ್ನ ಪಟ್ಟರೂ ನನ್ನ ಮನಸ್ಸು ನಿರ್ಧಾರನ ಒಪ್ಕೊಳ್ಳೋಕೆ ರೆಡಿನೇ ಇಲ್ಲ. ಐ ಆಮ್ ಸಾರಿ. ಇಲ್ಲಿವರೆಗೂ ನನ್ನ ಹತ್ರ ಬಂದಿರೋ ಗಂಡಸರೆಲ್ಲ ಬರೀ ಅವ್ರ ಮಾಂಸಖಂಡಗಳನ್ನ ತೋರಿಸಿ ಹೋಗಿರೋರೆ. ಆದ್ರೆ ಒಂದು ಒಳ್ಳೆ ಮನ್ಸನ್ನ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಒಂದು ಹೆಣ್ಣಿಂದ ನಿಮ್ಗೆ ಈಗ ಬೇಕಾಗಿರೋದು ಫಿಸಿಕಲ್ ಸಪೋರ್ಟ್ ಅಲ್ಲ, ಎಮೋಷನಲ್ ಸಪೋರ್ಟ್. ಆ್ಯಂಡ್ ಬಿಲೀವ್ ಮೀ, ನಿಮ್ಮ ಲೈಫಲ್ಲಿ ಒಬ್ಳು ಒಳ್ಳೆ ಹುಡುಗಿ ಬಂದೇ ಬರ್ತಾಳೆ. ವೇಟ್ ಮಾಡಿ. ಹಾಗೇನಾದರೂ ಒಂದು ವೇಳೆ ಬರಲೇ ಇಲ್ಲ ಅಂದರೆ ಬರಲಿಲ್ಲ ಅಂದರೆ ನನ್ನ ನಂಬರ್ ಇದೆಯಲ್ಲ, ಕಾಲ್ ಮಾಡಿ. ಬರ್ತೀನಿ. ಬಾಯ್.